ಬೇಗ ಕೊಡು, ನಂಗಂತೂ ಜೀವನೇ ಹೋಗ್ಬಿಟ್ಟಿತ್ತು. ಕೊಡ್ತೀನಿ ಇರೋ. ಬೇಗ ಬೇಗ ಕೊಡೆ. ನಂಗೆ ಸಿಗರೇಟ್ ತಂದ? ಹೊಟ್ಟೆಗೆ ತಿನ್ನು, ಆಮೇಲೆ ಹೋಗೇ ಬಿಡುವಂತೆ. ನಮ್ಮಮ್ಮ ಹೆಂಗಿದ್ದಾರೆ? ಹಾಸ್ಪಿಟ್ಲಿಗೆ ಹೋಗಿದ್ರೆ ಅಂತ. ನೀನ್ ಬರುವಾಗ ಯಾರು ನೋಡಿಲ್ಲ ತಾನೆ? ಪೊಲೀಸರನ್ನು ಜೊತೆ ಕರ್ಕೊಂಡ್ ಬಂದಿದ್ದೀನಿ, ಮುಚ್ಕೊಂಡ್ ತಿನ್ರೋ. ನಾನು ಹೇಳ್ದೆ ನಾನು ಇವಳನ್ನ ಲವ್ ಮಾಡ್ದಂಗೆ ಅವನು ನಿನ್ ತಂಗಿನ ಲವ್ ಮಾಡ್ತಿದ್ದಾನೆ, ಬಿಟ್ಬಿಡೋ ಅಂತ. ಮಚ್ಚ, ನನ್ ತಂಗಿಗೆ ಕಾಳಾಕ್ಬಿಟ್ಟ ಅಂತ ಗೋಳಾಡಿ ನಮಗೆಲ್ಲ ಕಣ್ಪೂರ್ತಿ ಕೂಡಿಸಿ. ನಿಂಗೂ ಒಬ್ಳು ತಂಗಿ ಇದ್ದಿದ್ರೆ ಅದು ನಿನ್ಗೂ ಗೊತ್ತಾಗ್ತಾ ಇತ್ತು. ನೋಡ್ ಬಸ್ತಾರ ನೀವೇ ನಿನ್ ತಂಗಿ ಅಲ್ಲ ನಾವು. ಏನೋ ದೊಡ್ಡಕ್ಕೆ ಎದುರಿಸೋಣ ಅಂತ ಹೋದ್ವಿ, ಅವ್ನ ಅಟ್ಯಾಕ್ ಮಾಡಿದ್ರೆ ನಾವು ಸುಮ್ನಿರ್ಬೇಕಾ? ನೀನೇ ಬಂದು ಹೊಡೆದಿದ್ದು ಅವನಿಗೆ. ಒಳ್ಳೆ ಓಪನ್ ಮಾಡಿದ್ದೀನೇನೆ. ಎಲ್ಲ ನಿನ್ನಿಂದಾನೆ. ಸಾಕ್ ಸುಮ್ನೆ ಇರೋ. ಎಣ್ಣೆ ಐಟಲ್ಲಿ ಫ್ರೆಂಡು ಅನ್ನೋದು ನೋಡದೆ ಹೊಡೆದಿದ್ದೀರಾ, ಈಗ ಪೊಲೀಸ್ ಕೇಸ್ ಆದ ತಕ್ಷಣ ಒಬ್ರಿಗೊಬ್ರು ಕಚ್ಚಾಡ್ತಾ ಇದ್ದೀರಾ. ಚಂದು ಪ್ರಜ್ಞೆ ಬಂತ? ಅವ್ರಪ್ಪ ಯಾರನ್ನೂ ಮಾತಾಡಕ್ ಬಿಡ್ತಾ ಇಲ್ಲ. ನನ್ ಮಗನ್ ಹೊಡೆದವ್ರನ್ನ ಯಾರು ಸುಮ್ನೆ ಬಿಡಲ್ಲ ಅಂತ ಕೂಗಾಡ್ತಾ ಇದ್ರು. ಅನಿ ಇವಾಗ ಏನೇ ಮಾಡೋದು? ತಿಂದಿರೋ ಕೈ ತೊಳ್ಕೊ. ನೆಟ್ಟು ತೊಳ್ಕೊಳಕ್ ಬರಲ್ಲ, ರೌಡಿಸಂ ಬೇಕಾ? ಸಾಕೆ ಉಪದೇಶ, ನಾಳೆನಾದ್ರೂ ಸ್ವಲ್ಪ ಬೇಗ ಬಾ. ಮಗ ಅಷ್ಟೂರ ಬಿಟ್ಬರ್ತೀರಾ? ಮುಚ್ಕೊಂಡ್ ಕೂತ್ಕೊಳ್ಳೋ. ಇಲ್ಲಿವರೆಗೂ ಬಂದೊಳಗೆ ಹೋಗೋದು ಗೊತ್ತಾಗಲ್ಲ. ಕೇಸ್ ಮಾಡಿ ತಗ್ಲಾಕೊಂಡ್ ಸಾಯ್ಬಾಗ್ಲು ಈ ನನ್ನ ಮಗಂಗೆ ಲವ್ ಬೇಕು ನೋಡು. ನಾನು ಇವನ್ನ ಲವ್ ಮಾಡಿದಕ್ಕೇನೆ ನಿಮ್ಗೆಲ್ಲ ಟೈಮ್ಗೆ ಊಟ ಸಿಗ್ತಿರೋದು. ಏಯ್, ಎಲ್ಗೋ ಹೋಗ್ತಿದ್ಯಾ? ಡೋರ್ವರೆಗೆ ಹೋಗಿ ಬಿಟ್ಬರ್ತೀನಾ? ನಾಕ್ ಮಾಡ್ಬಾರ್ದಾ? ಅನಿ, ನಾಳೆ ಬರ್ತಾ ನನ್ ಡವ್ ಬಂದ್ರೆ ಕರ್ಕೊಂಬಾರೆ. ಹಂಗೆ ಅವ್ರ ಅಪ್ಪ ಅಮ್ಮನ ಕರ್ಕೊಂಬಂದ್ಬಿಡು. ಇಲ್ಲೇ ಮದುವೆ ಮಾಡಿಸಿ ಸೋಮನ ಮಾಡಿಸ್ಬಿಡೋಣ. ಕರೆಕ್ಟ್ ಮಗ. ಏನ್ ಕಿತ್ತೋ ನನ್ ಮಕ್ಳು ನಿನ್ ಫ್ರೆಂಡ್ಸು? ಆಗ್ತಿಲ್ಲ. ನಾನ್ ಮಾತ್ರ ಕಂಪ್ಲೇಂಟ್ ವಾಪಸ್ ತಗೊಳ್ಳಲ್ಲ ಅಂತ ಹಠ ಹಿಡ್ತಿದ್ದಾರೆ. ನಮ್ಮ ಅಪ್ಪನ ಹತ್ರ ಮಾತಾಡ್ದೆ. ಇಷ್ಟು ವರ್ಷ ಮರ್ಯಾದಿಂದ ಬದುಕಿ ಬೆಂಕಿ ಇಟ್ಟ ಬೋಳಿ ಮಗನ ವಿಷಯ ನನ್ನ ಹತ್ರ ಮಾತಾಡ್ಬೇಡ ಅಂದ್ರು. ನಮ್ಮ ಮನೇಲಿ ಎಲ್ಲರ ಮನೆ ಹತ್ರ ಪೊಲೀಸ್ ವಿಸಿಟ್ ಮಾಡ್ತಾ ಇರೋದ್ರಿಂದ ಅವಮಾನ ಅನ್ಸಿ ಯಾರು ಮಾತಾಡಕ್ ರೆಡಿ ಇಲ್ಲ. ಮಗ ಅವರಪ್ಪ ಪೊಲೀಸವ್ರಿಗೆ ಸರಿಯಾಗಿ ತಿನ್ಸಿದಾರೆ ಅನ್ಸುತ್ತೆ, ಅದಕ್ಕೆ ಅವರೆಲ್ಲ ಎಕ್ಸ್ಟ್ರಾ ಡ್ಯೂಟಿ ಮಾಡ್ತಾ ಇದ್ದಾರೆ. ಪೊಲೀಸವ್ರು ಸಪೋರ್ಟ್ ಮಾಡ್ತಾ ಇರ್ತಾರ. ಇವಾಗ ನಾವೇನ್ ಮಾಡೋದು ಹೇಳು? ಲಾಯರ್ ಇಟ್ಟು ಬೇಗ ಅಪ್ಲೈ ಮಾಡೋಣ, ಇಲ್ಲ ಚಂದನ್ ಕರ್ಸಿ ಕಾಂಪ್ರಮೈಸ್ ಮಾಡ್ಕೊಳ್ಳೋಣ. ಅದಕ್ಕೆ ಚಂದು ಒಪ್ಕೋಬೇಕಲ್ಲ. ನಾನೇ ತಾನೇ ಬಂದೋಡ್ದಿದ್ದು, ನಾನೇ ಕಾಲಿಗೆ ಕ್ಷಮೆ ಕೇಳ್ತೀನಿ ಬಿಡು. ಎಲ್ಲರೂ ಸಾರಿ ಕೇಳೋಣ. ಸಾರಿ ಕೇಳೋದ್ರಿಂದ ನಾವೇ ಚಿಕ್ಕವರಾಗಲ್ಲ. ಆದ್ರೆ ನಾವು ಹಾಸ್ಪಿಟಲ್ ಅವ್ರಿಗೆ ಹೋಗಕ್ಕಾಗಲ್ವಲ್ಲ. ಅನಿ, ನೀನೇನಾದ್ರು ಮಾಡಿ ಚಂದನ್ ಕರ್ಕೊಂಬ. ನಾವೆಲ್ಲ ಸೇರಿ ಸಾರಿ ಕೇಳಿದ್ರೆ ಅವನವ್ರ ಅಪ್ಪನ ಹತ್ರ ಮಾತಾಡಿ ಕಂಪ್ಲೇಂಟ್ ವಾಪಸ್ ತಗೊಳ್ತಾನೆ. ಅವ್ನ್ ಕರ್ಕೊಂಡ್ ಬಂದ್ಮೇಲೆ ಮತ್ತೆ ನಿನ್ ತಂಗಿ ವಿಚಾರ ಎತ್ತಿ ಜಗಳ ಮಾಡಲ್ಲ ತಾನೆ? ಒಂದ್ ಕೆಲ್ಸ ಮಾಡೋ, ನಿನ್ ತಂಗಿ ಶೈಲೂನ ಕರ್ಸ್ಬಿಡು. ಅವಾಗ ಚಂದನು ಖುಷಿಯಾಗಿ ಬರ್ತಾನೆ, ಅನಿ ತಗೊಂಡು ಹೊಡ್ ಬರಲ್ಲ. ಹೆಂಗೂ ಇಬ್ರು ಇಲ್ಲೇ ಇರ್ತಾರಲ್ಲ, ತಾಳಿ ಕಟ್ಸ್ಬಿಡೋಣ. ಏನಂತೆ ಮಗ? ಮಗ ಚಂದು, ಹೆಂಗಿದ್ಯೋ? ಚೆನ್ನಾಗಿದ್ದೀನೋ? ಸಾರಿ ಮಗ. ತಪ್ಪು ನಂದೆ ಮಗ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಮಗ. ಕೋಪದಲ್ಲಿ ಗೊತ್ತಾಗ್ಲಿಲ್ಲ. ಚಂದು, ನೀನ್ ನನ್ನ ತಂಗಿನ ಲವ್ ಮಾಡ್ದೆ ಅಂತ ಸುಮ್ನೆ ಕೋಪ ಮಾಡ್ಕೊಂಡೆ. ಎಷ್ಟೇ ಆಗ್ಲಿ ನಾವು ಫ್ರೆಂಡ್ಸ್ ಅಲ್ವಾ ಮಗ? ಹಾಗಿದ್ದಾಯ್ತು, ಇನ್ಮೇಲಾದ್ರೂ ಒಟ್ಟಿಗೆ ಇರೋಣ. ನಾವು ಒಟ್ಟಿಗೆ ಇರೋದಿಕ್ಕೆ ನಿಮ್ಮಪ್ಪ ಬಿಡಲ್ವಲ್ಲೋ? ಮಗನ್ಗೆ ತೊಂದರೆ ಕೊಟ್ರೆ ಅವ್ರಪ್ಪ ಸುಮ್ಮನೆ ಇರ್ತಾರಾ? ಎಷ್ಟೇ ಆದ್ರೂ ಪೊಲೀಸ್ ಅಲ್ವಾ, ಅದಕ್ಕೆ ಆಗ ಆಡ್ತಾರೆ. ಸ್ಟೇಡಿಯಂ ಅಲ್ಲಿ ಕೂತ್ಕೊಂಡು ಮ್ಯಾಚ್ ನೋಡೋ ವಯಸ್ಸಲ್ಲಿ ಹಿಂಗ ಆಡಿದ್ರೆ ಹೆಂಗೋ? ನಾವೀಗಷ್ಟೇ ಬ್ಯಾಟ್ ಕಟ್ಟಿ ಬ್ಯಾಟ್ನ ಕೈಗೆ ತಗೊಂಡಿದೀವಿ. ಏನ್ರು ಇದೆಲ್ಲ? ಯಾಕ್ರೋ ಇದು ಮೋಸ. ಕಾಂಪ್ರಮೈಸ್ಗೆ ಅಂತ ಕರೆಸಿ ದ್ರೋಹ ಮಾಡ್ತಾಗೀರಾ? ಯಾಕ್ರೋ? ಯಾಕ ಕಾಂಪ್ರಮೈಸ್ ಕರ್ಸಿ ಅಂತ ಹೇಳಿದ್ದೆ ನಮ್ ಲಾಯರ್. ಅದೇ ಲಾಯರ್ ಇನ್ನೊಂದ್ ಮಾತು ಹೇಳ್ದ. ತೂ ಬಿಡತ್ತವ, ಮಾಡೋದ್ ಮಾಡಿದ್ರಿ 302 ಮಾಡೋದ್ ಬಿಟ್ಟು ಹೋಗಿ 307 ಮಾಡಿದೀರಾ. ಕ್ರೈಮ್ ಮಾಡ್ತೀರಾ, ಮರ್ಡರ್ ಮಾಡಿ ಆಫ್ ಮಾಡ್ರು ಮಾಡಬಾರ್ದು. ಎವಿಡೆನ್ಸ್ ಉಳಿಸ್ಬೇಡಿ. ನೋ ಎವಿಡೆನ್ಸ್, ನೋ ಪನಿಷ್ಮೆಂಟ್. ಅನಿತಾ ನೀನಾದ್ರೂ ಹೇಳು ಅನಿತಾ. ಫ್ರೆಂಡ್ಶಿಪ್ ಸಾರಿ ಮಗ, ನಮ್ಮನ್ನ ಇನ್ನೊಂದ್ಸಲ ಕ್ಷಮಿಸ್ಬಿಡು. ಬೇಡ ಕಣ್ರು.
3ರಿಂದ 6 ತಿಂಗಳಲ್ಲಿ ಬೇಲ್ ಸಿಗುತ್ತೆ. ನಾವು ಜೈಲ್ಗಳ ಥರ ಒಳಗೋದ್ರೆ ಅಲ್ಲಿರೋ ಕಚೇರಿಗಳು ನಮ್ಮನ್ನ ರುಬ್ಬಿಡ್ತಾರೆ. ಲಾಯರ್ ಹೇಳಿದ್ ಕೇಳಿಸ್ಕೊಂಡಿಲ್ವಾ? ನಾವು ಒಳಗೆ ಸೇಫ್ ಆಗಿರ್ಬೇಕಂದ್ರೆ ನಾವುಗಳು ಯಾರಾದ್ರೂ ದೊಡ್ಡವ್ರ ಹೆಸರು ಹೇಳೋ ಥರ ಆಗ್ಬೇಕು. ಅದೆಲ್ಲ ಬೇಡ ಕಣ್ರೋ, ಮುಚ್ಚೋ ಬಾಯಿ. ಎಲ್ಲ ನಿನ್ನಿಂದನೇ ಆಗಿದ್ದು. ನನ್ನ ತಂಗಿ ಲವ್ ಮಾಡ್ತಾ ಇದ್ದಾನಂತೆ ಕರ್ಕೊಂಡೋಗಿದ್ದೆ ನೀನು, ಗುಡಿಸಿ ತಿರುಗಿ ಮಾಡಿಸಿದ್ದೆ ನೀನು. ಇವಾಗ ಅದು ಬೇಡ ಅಂತೆ. ಹಂಗೆ ನೋಡಿದ್ರೆ ಚಂದು ಬಂದು ಇವನ್ನೇ ಎತ್ಬೇಕಾಗಿತ್ತು. ಈಗಲೂ ಕಾಲ ಮಿಂಚಿಲ್ಲ. ಯಾಕೋ ಮೀಟರ್ ಆಫ್ ಆಯ್ತಾ? ಸುಮ್ಮನೆ ತಮಾಷೆಗೆ ಮಚ್ಚ. ನೋಡು ಮಚ್ಚ, ಕೈಗೆ ರಕ್ತ ಅಂಟಿದ್ದಾಯ್ತು. ಇನ್ನೇನಿದ್ರು ತೊಳಿತಾ ಇರ್ಬೇಕಷ್ಟೇ. ಸಿಟಿಲಿ ನೀನು ಹೇಳೋ ಥರ ದೊಡ್ಡ ದೊಡ್ಡ ಪಂಟ್ರಗಳು ಯಾರಿದಾರೋ? ಆ ಬಾಡ್ಲಿ ಸೀನೆ ನಾವು ವಿಚಾರಿಸ್ತೀನಿ. ಅವನಿಗೆ ಬಜಾರಲ್ಲಿ ಒಳ್ಳೆ ಲಿಂಕ್ ಇದೆ. ಪರವಾಗಿಲ್ಲ ಕಣ, ನೀನು ಯಾವ್ದಾದ್ರು ನಿಂತ್ಕೊಂಡಿಟ್ಟಿರ್ತೀಯ. ಮೊನ್ನೆ ಚಂದು ಮ್ಯಾಟ್ರಿಗೆ ಐಟಮ್ಸ್ ತರಿಸಿದ್ದೆ ಅಲ್ಲಿಂದ. ಹೌದಾ? ಹಾಗಾದ್ರೆ ಕರ್ಸಿ ಮೀಟಿಂಗ್ ಹಾಕ್ಸು. ಏನಮ್ಮ? ಅಣ್ಣ, ನಮ್ಮ ಊರಿಗೂ ಸ್ವಲ್ಪ ಡ್ರಾಪ್ ಕೊಡೋಣ. ಹತ್ಕೊಮ್ಮ. ಅಣ್ಣ, ಲಗೇಜ್ ಇದೆ, ಪಾರ ಇದೆ, ಎತ್ತ ಸ್ವಲ್ಪ ಹೆಲ್ಪ್ ಮಾಡೋಣ. ಸೌಂಡ್ ಮಾಡ್ಬೇಡಮ್ಮ, ನಮ್ಮ ಬಿಜಿನಿದೆ ಹೋಗ್ತಾ ಇದ್ದಾನೆ. ಯಾರೋ ಕಳ್ಸಿದ್ ನಿಮ್ಮನ್ನ? ಹಂಡೆ ಕಳ್ಸದ್ನ? ಎಮ್ಮೆ ಗೋಪಾಲ ಕಳ್ಸದ್ನ? ಇಲ್ಲ ಮೇಕೆ ಮಾದೇವನೇ ಕಳ್ಸದ್ನ? ಯಾರೋ ಯಾಕೋ ಕಳಿಸ್ಬೇಕು, ನಾವೇ ಬಂದ್ವಿ ನಿನ್ನನ್ನು ಒಡೆಯೋಕೆ ಅಂತ. ನಾನೇನೋ ಮಾಡ್ದೆ ನಿಮ್ಗೆ? ನಿನಗೆ ಗುಂಡ್ಗೆ ಇರೋದಂತೆ, ದುಡ್ಡು ಕೊಟ್ರೆ ಹೋಗಿ ಸೀರೆ ಇಸ್ಬರ್ತಿ ಅಂತೆ. ಅಲ್ವಾ ನೋಡಕ್ ಕೂಡ ಚೈಲ್ಡ್ಗಳ ತರ ಇದ್ರೆ ನೀವುಗಳು ನನ್ನ ಜೊತೆ ಕೆಲಸ ಮಾಡ್ತೀರಾ? ಮಾಡ್ತೀವಣ್ಣ. ಯಾವ್ದೋ ಎಮೋಷನಲ್ಲಿ ಜೊತೆಲಿದ್ದವನ್ನ ಎತ್ಬಿಟ್ರೆ ನೀವೆಲ್ಲ ಕಿಲಾಡಿಗಳ, ಕ್ರಿಮಿನಲ್ಗಳ? ಈಗ ಹೋದಲ್ಲ ಕಾಡೆ, ಅವನು ಕಿಲಾಡಿ. ಇದ್ರೆ ಅವನಿಗೆ ಗಟ್ಟಿ ಗುಂಡಿಗೆ ಇರಬೇಕು. ಅಡ್ರೆಸ್ ಹೇಳಿ ಕಾಸು ಕೊಟ್ರೆ ಸೀದಾ ಹೋಗಿ ಹಿಡಿಸ್ಬಿಟ್ಟು ಬರ್ತಾನೆ. ನಮಗೂ ಒಂದು ಚಾನ್ಸ್ ಕೊಡಿ ಅಣ್ಣ. ಏಯ್, ಬೇರೆ ಏನಾದ್ರೂ ಕೆಲಸ ಮಾಡು. ದೊಡ್ಡ ದೊಡ್ಡ ವ್ಯವಹಾರಕ್ಕೆ ನೀವಿನ್ನೂ ಬೆಳಿಬೇಕು. ಅಣ್ಣ ಇಲ್ಲ ಅನ್ಬೇಡಿ ಅಣ್ಣ. ಏಯ್, ಯಾವನಾದ್ರೂ ಸೆರೆ ಹಾಕಿರೋನೋ ಟಪ್ಪಲ್ ಗುಂಡಿಗೆ ಅವನೋ ಎತ್ಬಿಟ್ಟು ಬನ್ನಿ, ಆವಾಗ ನಿಮ್ಗೊಂದು ಜಾಗ ಕೊಡ್ತೀನಿ. ನನ್ನ ಮಾತು ಕೇಳಿ, ನಿಮಗೆಲ್ಲ ಇನ್ನೂ ಚಿಕ್ಕ ವಯಸ್ಸು, ದಾರಿ ತಪ್ಪಬೇಡ್ರಿ. ನಮಗ್ ಬುದ್ಧಿ ಹೇಳಕ್ ನೀನೇನ್ ಬುದ್ಧನ ಬಸವಣ್ಣನ? ನೀನು ನಮ್ಗಿಂತ ದೊಡ್ಡ ಕ್ರಿಮಿನಲ್ಲು. ಏಯ್, ಮಾತಾಡ್ಕಕ್ ಕೂರಕ್ ಟೈಮ್ ಇಲ್ಲ. ಆಗ್ರೋ
ನಿನ್ಮೇಲೆ ಆಣೆನಮ್ಮ, ಮಚ್ಚು ಚೂರಿನೂ ಹಿಡಿಯಲ್ಲ, ಇನ್ಮೇಲೆ ಯಾರ ಜೀವನ ತೆಗೆಯಲ್ಲ ಅಮ್ಮ. ನೋಡ್ದ ವಿಜಿ, ನಿನಗಿರೋ ಕ್ಯಾನ್ಸರ್ಗೆ ಔಷಧಿ ಇದೆ, ಆದ್ರೆ ಈ ಕೆಟ್ಟ ಸಮಾಜದಲ್ಲಿರೋ ಮದ, ಕೋಪ, ರೋಷ, ದ್ವೇಷ ಇದು ಯಾವುದಕ್ಕೂ ಔಷಧಿ ಇಲ್ಲ. ನಾವು ಮಾಡಿದ ಪಾಪದ ಗಂಟು ನಮ್ಮನ್ನೇ ಒಳಗಡೆ ತಿಂತ ಹೋಗುತ್ತೆ ಅನ್ನೋದಕ್ಕೆ ನನಗಿಂತ ಒಳ್ಳೆ ಉದಾಹರಣೆ ಇಲ್ಲ. ಕಾರಣವಿಲ್ಲದೆ ಜಗತ್ತಿನ ಯಾವ ಕಣವು ಕಲಿಯುವುದಿಲ್ಲ.